ಶಕ್ತಿ. ಓಂ ಶಕ್ತಿಯೇ. ಆಧ್ಯಾತ್ಮಿಕ ಗುರು ಪೂಜ್ಯ ಶ್ರೀ ಬಂಗಾರು ಅಡಿಗಳಾರಮ್ಮನವರ ತಿರುವಡಿಗಳೇ ಶರಣಮಮ್ಮ. ತಮಿಳುನಾಡಿನ ತಿರುಚಿರಾಪಳ್ಳಿ ಜಿಲ್ಲೆಯ ವಯಲೂರ್ ಎಂಬ ಗ್ರಾಮದಲ್ಲಿರುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವರ ಬಳಿ ಹೆಚ್ಚು ಆಕರ್ಷಿತರಾಗಿ ಕೌಮಾರ ಆಚರಣೆ ಎಂಬ ಸುಬ್ರಹ್ಮಣ್ಯ ಸ್ವಾಮಿಯ ಭಕ್ತಿ ಮಾರ್ಗವನ್ನು ಬೆಳೆಸಿದವರು ತಿರುಮುರುಗ ಕೃಪಾನಂದ ವಾರಿಯರ್ ಸ್ವಾಮಿಗಳು. ಇವರು ನಮ್ಮ ಬಂಗಾರು ಅಮ್ಮನವರ ಬಳಿ ಕೊಂಡ ಸ್ನೇಹದ ಬಗ್ಗೆಯೂ ಮತ್ತು ಅಮ್ಮನ ಕುರಿತು ಇವರು ನುಡಿದಿರುವ ತಮ್ಮ ಮನದ ಮಾತುಗಳ ಬಗ್ಗೆಯೂ ಇಂದು ನಾವು ಕಾಣಲಿದ್ದೇವೆ. ಅಮ್ಮ ತಮ್ಮ ಅಮೃತವಾಣಿಯಲ್ಲಿ ಅವನು ಶಿಶುವಾಗಿ ಇರುವಾಗಲೇ ಭಕ್ತಿಯೊಂದಿಗೆ ಬಂದವನು ಮಗುವೆ ಎಂದು ಹೇಳಿದ ಹಾಗೆಯೇ ತಿರುಮುರುಗ ಕೃಪಾನಂದ ಸ್ವಾಮಿಗಳು ತಮ್ಮ ಬಾಲ ಪರ್ವದಿಂದಲೇ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಮೇಲೆ ಅಪಾರವಾದ ಭಕ್ತಿಯನ್ನು ಬೆಳೆಸಿಕೊಂಡು ತಮಗೆ ಸಿಕ್ಕ ಸಂಪತ್ತಿನಿಂದ ಹಲವು ದೇವಾಲಯಗಳ ಜೀರ್ಣೋದ್ಧಾರ ಕೆಲಸಗಳು, ಅನಾಥಾಶ್ರಮಗಳಿಗೆ ತಮ್ಮಿಂದಾದ ಸಹಾಯ ಮತ್ತು ಹಲವಾರು ದಾನ ಧರ್ಮದ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ನಮ್ಮ ಅಮ್ಮನ ಅನುಗ್ರಹಕ್ಕೆ ಪಾತ್ರರಾದವರು. ನಮ್ಮ ಸಿದ್ಧರ ಪೀಠದಲ್ಲಿ ಮೊಟ್ಟ ಮೊದಲ ಬಾರಿ ನಡೆದ ಆಡಿಪೂರ ಮಹೋತ್ಸವದ ವೇಳೆಯಲ್ಲಿ ಅಮ್ಮನ ಆಪ್ತ ಸೇವಕರಾದ ಶಕ್ತಿ ಮುನಿರತ್ನಂ ಅವರನ್ನು ಅಮ್ಮನವರು ಕರೆದು, ಹಿರಿಯರನ್ನು ಈ ಉತ್ಸವಕ್ಕೆ ಕರೆದುಕೊಂಡು ಬಾ ಎಂದು ಅಪ್ಪಣೆಯನ್ನು ನೀಡಿದರು. ಇಲ್ಲಿ ಹಿರಿಯರು ಎಂದು ನಮ್ಮ ಅಮ್ಮ ಸೂಚಿಸಿದ್ದು ಶಕ್ತಿ ತಿರುಮುರುಗ ಕೃಪಾನಂದ ಸ್ವಾಮಿಗಳನ್ನು. ಮೊದಲ ಆಡಿಪೂರ ಉತ್ಸವದಲ್ಲಿ ಪಾಲ್ಗೊಂಡ ತಿರುಮುರುಗ ಕೃಪಾನಂದ ಸ್ವಾಮಿಗಳಿಗೆ ಅಮ್ಮನ ಅನುಗ್ರಹವಾಣಿಯೂ ದೊರಕಿತು. ಮಗುವೆ, ದಿನವೆಲ್ಲ ಒಳ್ಳೆಯದನ್ನೇ ಮಾಡುತ್ತಾ ಬರುತ್ತಿದೀಯ. ಹಲವು ದಾನ ಧರ್ಮದ ಕಾರ್ಯಗಳನ್ನೂ ಮಾಡುತ್ತಾ ಬರುತ್ತಿದೀಯ. ಆದರೂ ಸಹ ನಿನ್ನೊಡನೆ ವಿಶ್ವಾಸದಿಂದ ಇರುವವರು ಯಾರೂ ಇಲ್ಲ. ಅದರ ಕುರಿತು ಚಿಂತೆ ಪಡಬೇಡ. ಆಗಾಗ ನನ್ನ ಸನ್ನಿಧಿಗೆ ಬಂದು ಹೋಗು. ಇದರೊಂದಿಗೆ ನಮ್ಮ ಅಮ್ಮ ಹೇಳಿದ ಕೆಲವು ಆಧ್ಯಾತ್ಮಿಕ ವಿಷಯಗಳನ್ನು ತಿಳಿದುಕೊಂಡು ಹೊರಗೆ ಬಂದ ನಂತರ ಶಕ್ತಿ ಮುನಿರತ್ನಂ ಅವರ ಬಳಿ, ಒಳ್ಳೆಯ ಜಾಗಕ್ಕೆ ಬಂದು ಸೇರಿದೆಯ, ಗಟ್ಟಿಯಾಗಿ ಹಿಡಿದುಕೋ ಎಂದು ಹೇಳಿದರು. ಇವರು ಒಳ್ಳೆಯ ಜಾಗ ಎಂದು ಸೂಚಿಸಿದ್ದು ನಮ್ಮ ಅಮ್ಮನವರ ತಿರುವಡಿಗಳನ್ನು ಮತ್ತು ಈ ಜಾಗಕ್ಕೆ ಬಂದು ಸೇರಿಬಿಟ್ಟೆ, ಅದನ್ನು ಗಟ್ಟಿಯಾಗಿ ಹಿಡಿದುಕೋ ಎಂದು ಇವರು ಶಕ್ತಿ ಮುನಿರತ್ನಂ ಅವರ ಬಳಿ ಮಾತ್ರವೇ ಹೇಳಿದರೆ, ಇದರ ಮೂಲಕ ಈಗ ನಮ್ಮೆಲ್ಲರಿಗೂ ಸಹ ತಮ್ಮ ಉಪದೇಶವಾಗಿ ತಿಳಿಸುತ್ತಿದ್ದಾರೆ. ಚೆನ್ನೈನಲ್ಲಿ ನಡೆದ 4ನೇ ಆಧ್ಯಾತ್ಮಿಕ ಸಮ್ಮೇಳನದಲ್ಲಿ ಪೂಜನೀಯ ಬಂಗಾರು ಅಮ್ಮನವರು ತಿರುಮುರುಗ ಕೃಪಾನಂದ ವಾರಿಯರ್ ಸ್ವಾಮಿಗಳನ್ನು ಆಹ್ವಾನಿಸಿ ಅವರಿಗಾಗಿ ಪ್ರತ್ಯೇಕವಾದ ಒಂದು ಮೆಚ್ಚುಗೆಯ ಸಮಾರಂಭವನ್ನು ನಡೆಸಿ ಗೌರವವನ್ನು ನೀಡಲಾಗಿತ್ತು. ಈ ಆಧ್ಯಾತ್ಮಿಕ ಸಮ್ಮೇಳನವು ಚೆನ್ನೈ ತೇನಾಂಪೇಟೆ ಕಾಮರಾಜರ್ ತಿಲಕ್ನಲ್ಲಿ 1983ನೇ ಇಸವಿ ಮೇ ತಿಂಗಳು 13, 14, 15ನೇ ದಿನದಂದು ನಡೆಸಲಾಗಿತ್ತು. ಶಕ್ತಿಗಳೇ, ಈ ಆಧ್ಯಾತ್ಮಿಕ ಸಮ್ಮೇಳನಗಳ ಕುರಿತು ನಮ್ಮ ಅಮ್ಮ ನುಡಿದಿರುವ ದೈವವಾಣಿಯೊಂದನ್ನು ತಿಳಿಯೋಣವೇ? ಆಧ್ಯಾತ್ಮಿಕ ಸಮ್ಮೇಳನದ ವೇಳೆಯಲ್ಲಿ ಪುರುಷರು, ಮಹಿಳೆಯರು ಪ್ರತಿಯೊಂದು ಮನೆಗಳಿಗೆ ತೆರಳಿ ಅವರನ್ನು ಕರೆಯಬೇಕು. ನಿಮ್ಮ ಹತ್ತಿರದಲ್ಲಿ ಇರುವವರನ್ನು, ಬಂಧು ಬಳಗವನ್ನು ಕರೆದುಕೊಂಡು ಬರಬೇಕು. ಪಕ್ಕದ ಮನೆಯವರು ಚೆನ್ನಾಗಿ ಇದ್ದರೆ ಮಾತ್ರ ನಿನಗೆ ನೆಮ್ಮದಿ ಮಗುವೆ. ಪಕ್ಕದ ಮನೆಯವರು ಸಂಕಟದಲ್ಲಿದ್ದರೆ ನೀನು ಮನೆಯಲ್ಲಿ ರೇಡಿಯೋ ಕೇಳಿಕೊಂಡು ಇರಲಾಗುವುದಿಲ್ಲ. ಇರಲೂ ಬಾರದು. ಅದು ತಪ್ಪು ಮಗುವೆ. ಅವರನ್ನು ನೀನು ಆಧ್ಯಾತ್ಮಿಕಕ್ಕೆ ಎಳೆದು ಫಲವನ್ನು ಪಡೆಯುವ ಸಾಧನವಾಗಿರಬೇಕು. ಪಕ್ಕದ ಮನೆಯವರು ಚೆನ್ನಾಗಿ ಇದ್ದರೆ ಮಾತ್ರ ನಮಗೂ ಒಳ್ಳೆಯದಾಗುತ್ತದೆ ಎಂಬ ತತ್ವವನ್ನು ಅರಿತುಕೊಂಡು ನಡೆಯಬೇಕು ಮಗುವೆ. ಹೀಗೆ ಸುಬ್ರಹ್ಮಣ್ಯ ಸ್ವಾಮಿಯ ಭಕ್ತಿಯನ್ನು ಬೆಳೆಸಿರುವ ಶಕ್ತಿ ಕೃಪಾನಂದ ಸ್ವಾಮಿಗಳು ಅಮ್ಮನ ಆಶೀರ್ವಾದದಿಂದ ಮೇಲ್ಮರುವತ್ತೂರ್ ಸಿದ್ಧರ ಪೀಠದಲ್ಲಿ ನಡೆಯುವ ಆಡಿಪೂರ ಉತ್ಸವದಲ್ಲಿ ಸತತವಾಗಿ 10 ವರ್ಷಗಳ ಕಾಲ ಪಾಲ್ಗೊಂಡು ತಮ್ಮ ಭಕ್ತಿ ಪ್ರವಚನವನ್ನು ನಮ್ಮ ಭಕ್ತರೆಲ್ಲರಿಗೂ ನೀಡಿ ನಮ್ಮ ಅಮ್ಮನ ಅನುಗ್ರಹವನ್ನು ಮತ್ತು ಅವಳ ಮನದಲ್ಲಿ ಪ್ರತ್ಯೇಕವಾದ ಒಂದು ಸ್ಥಾನವನ್ನು ಪಡೆದಿರುವರು. ಓಂ ಶಕ್ತಿ.